ಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಕಾಟ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಶ್ರೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ಇಷ್ಟವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुभूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् श्रीमद्भागवतದ ಚತುರ್ಥ ಸ್ಕಂಧ 13ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ಮೈತ್ರೇಯ ಉವಾಚ ಅಂಗೋಶ್ವಮೇಧಂ ರಾಜರ್ಷಿಃ ಆಜಹಾರ ಮಹಾಕ್ರತುಂ ನಾಜಗ್ಮುರ್ದೇವತಾಸ್ತಸ್ಮಿನ್ ಆಹೂತಾ ಬ್ರಹ್ಮವಾದಿಭಿಃ. ವಿದುರ ಮೈತ್ರೇಯ ಋಷಿಗಳನ್ನ ಕುರಿತು ಪ್ರಶ್ನೆ ಮಾಡಿದ್ದನ್ನ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಒಳ್ಳೆ ಮಹಾತ್ಮನಾದಂತಹ ಅಂಗರಾಜನಿಗೆ ವೇನನಂತಹ ಕೆಟ್ಟ ಮಗ ಯಾಕೆ ಹುಟ್ಟಿದ, ಆ ವೇನನಿಗೆ ಋಷಿ ಮುನಿಗಳು ಯಾಕೆ ಶಾಪವನ್ನ ಕೊಟ್ರು, ಈ ವಿಷಯವನ್ನ ನನಗೆ ತಿಳಿಸ್ರಿ ಅಂತ ವಿದುರ ಕೇಳಿದ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಕಥೆಯನ್ನ ಹೇಳ್ತಾ ಇದ್ದಾರೆ ಮೈತ್ರೇಯರು. ರಾಜರ್ಷಿಯಾಗಿರ್ತಕ್ಕಂತಹ ಅಂಗರಾಜ ಒಂದು ಸಲ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಅಶ್ವಮೇಧ ಯಾಗ ಪ್ರಾರಂಭ ಮಾಡಿದ್ದಾನೆ. ಆದರೆ ಆ ಅಶ್ವಮೇಧ ಯಾಗದಲ್ಲಿ ಋತ್ವಿಜರು ಮಹಾಮಹಾ ಬ್ರಹ್ಮಜ್ಞಾನಿಗಳೇ ಇದ್ರು. ಎಲ್ಲ ಬಲ್ಲಂತಹ ಬ್ರಹ್ಮಜ್ಞಾನಿಗಳಾದ ಋತ್ವಿಜರು ದೇವತೆಗಳನ್ನ ಆಹ್ವಾನ ಮಾಡಿದ್ರೆ ಆ ದೇವತೆಗಳು ತಮ್ಮ ಹವಿರ್ಭಾಗವನ್ನ ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಯಾಗದಲ್ಲಿ ಪುರೋಹಿತರು ವೇದ ಮಂತ್ರಗಳನ್ನ ಉಚ್ಚಾರ ಮಾಡಿ ದೇವತೆಗಳನ್ನ ಆಹ್ವಾನ ಮಾಡಿದರೆ ಸಾಕ್ಷಾತ್ ದೇವತೆಗಳೇ ಬಂದು, ಆ ದೇವತೆಗಳು ಯಾರನ್ನ ನಾವು ಆವಾಹನೆ ಮಾಡ್ತೇವೋ ಆ ದೇವತೆಗಳು ಬಂದು ತಮ್ಮ ತಮ್ಮ ಹವಿರ್ಭಾಗವನ್ನ ಸ್ವೀಕಾರ ಮಾಡಿ ಹೋಗ್ತಾ ಇದ್ರು. ಇದು ಆಗಿನ ಕಾಲದಲ್ಲಿ ನಡೀತಾ ಇರತಕ್ಕಂತಹ ಯಜ್ಞ. ಆದ್ರೆ ಬ್ರಹ್ಮಜ್ಞಾನಿಗಳಾದ ಋತ್ವಿಜರು ಆಹ್ವಾನ ಮಾಡಿದರೂ ಕೂಡ ಈ ಅಂಗರಾಜ ಮಾಡುವ ಅಶ್ವಮೇಧ ಯಾಗದಲ್ಲಿ ದೇವತೆಗಳು ತಮ್ಮ ಆ ಒಂದು ಭಾಗವನ್ನ ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲಂತೆ. ಅಂಗೋಶ್ವಮೇಧಂ ರಾಜರ್ಷಿಃ ಆಜಹಾರ ಮಹಾಕ್ರತುಂ ನಾಜಗ್ಮುರ್ದೇವತಾಸ್ತಸ್ಮಿನ್ ಆಹೂತಾ ಬ್ರಹ್ಮವಾದಿಭಿಃ. ತವೋಚುರ್ವಿಸ್ಮಿತಾಸ್ತಾತ ಯಜಮಾನಂ ಅಥರ್ತ್ವಿಜಃ ಹವಿಂಷಿ ಹೂಯಮಾನಾನಿ ನತೆ ಗೃಹ್ಣಂತಿ ದೇವತಾಃ. ಈ ರೀತಿ
ಋತ್ವಿಜರು ಬರದೇ ಇದ್ದಾಗ ಋತ್ವಿಜರು ಕರೆದಾಗಲೂ ಕೂಡ ದೇವತೆಗಳು ಬರದೇ ಇದ್ದಾಗ ಆ ಋತ್ವಿಜರಿಗೆ ಆಶ್ಚರ್ಯ ಆಯ್ತಂತೆ. ಎಲೆ ವಿದುರ ಅಂತ, ತಾತ ಅಂತ ಸಂಬೋಧನೆ ಮಾಡಿ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಆ ಋತ್ವಿಜರಿಗೆ ಆಶ್ಚರ್ಯ ಆಯ್ತು, ಯಾಕೆ ದೇವತೆಗಳು ಬರ್ತಾ ಇಲ್ಲ ಅಂತ ಆಶ್ಚರ್ಯ ಆಗಿ ಆ ಅಶ್ವಮೇಧ ಯಾಗದ ಯಜಮಾನನಾಗಿರ್ತಕ್ಕಂತಹ ಅಂಗರಾಜನಿಗೆ ಹೇಳಿದ್ರಂತೆ, ನಾವು ದೇವತೆಗಳಿಗೆ ಹೋಮ ಮಾಡುವ ಹವಿಸ್ಸುಗಳನ್ನ ಆ ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ರು ಋತ್ವಿಜರು. ಯಜಮಾನನಿಗೆ ಆ ಋತ್ವಿಜರು ತಮ್ಮ ಅಭಿಪ್ರಾಯವನ್ನ ತಿಳಿಸಿಬಿಟ್ರು. ನಾವು ಕರೆದರೂ ಕೂಡ ದೇವತೆಗಳು ಬಂದು ನಿನ್ನ ಈ ಹವಿರ್ಭಾಗವನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ. ಅವರಿಗೂ ಆಶ್ಚರ್ಯ ಆಗಿದೆ, ಆ ಋತ್ವಿಜರಿಗೆ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ, ದೇವತೆಗಳು ಯಾಕೆ ಬರ್ತಾ ಇಲ್ಲ ಅಂತ ಆಶ್ಚರ್ಯ ಆಗಿದೆ. ಆಶ್ಚರ್ಯದಿಂದ ಯಜಮಾನನಾದಂತಹ ಅಂಗರಾಜನಿಗೆ ಹೇಳಿಬಿಟ್ರು, ನ ಗೃಹ್ಣಂತಿ ದೇವತಾಹ, ನಾವು ಕರಿತಾ ಇದ್ರು ಹೂಯಮಾನಾನಿ ಹವಿಂಶಿ ನ ಗೃಹ್ಣಂತಿ, ನಾವು ಹೋಮ ಮಾಡ್ತಾ ಇರ್ತಕ್ಕಂತಹ ಹವಿಸ್ಸನ್ನ ಆ ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ. ತವೋಚುರ್ ವಿಸ್ಮಿತಾಸ್ತಾತ ಯಜಮಾನಮಥರ್ತ್ವಿಜಃ ಹವಿಂಶಿ ಹೂಯಮಾನಾನಿ ನತೆ ಗೃಹ್ಣಂತಿ ದೇವತಾಃ ರಾಜನ್ ಹವಿಂಶ್ಯದುಷ್ಟಾನಿ ಶ್ರದ್ಧಯಾ ಸಾಧಿತಾನಿ ತೇ ಛಂದಾಂಸ್ಯ ಯಾತಯಾಮಾನಿ ಯೋಜಿತಾನಿ ಧೃತವ್ರತೈಃ. ಯಾಕಿರ್ಬೋದು, ದೇವತೆಗಳು ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ರಾಜ, ಹವಿಸ್ಸಿನಲ್ಲಿ ಏನಾದರೂ ದೋಷ ಇದ್ರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಆದರೆ ಈ ಹವಿಸ್ಸಿನಲ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ. ಮತ್ತೆ ಯಜಮಾನನಿಗೆ ಆ ಒಂದು ಯಾಗದಲ್ಲಿ ಶ್ರದ್ಧೆ ಇಲ್ಲ ಅಂತಾದರೂ ಕೂಡ ದೇವತೆಗಳು ಬಂದು ಸ್ವೀಕಾರ ಮಾಡೋದಿಲ್ಲ. ಶ್ರದ್ಧೆ ಬಹಳ ಮುಖ್ಯವಾದದ್ದು. ಯಜಮಾನನು ಶ್ರದ್ಧೆಯಿಂದ ಯಾಗವನ್ನು ಮಾಡಬೇಕು. ಶ್ರದ್ಧಾಭಕ್ತಿಯಿಂದಲೇ ಮಾಡಿದ್ದು ದೇವತೆಗಳು ಸ್ವೀಕಾರ ಮಾಡ್ತಾರೆ. ಈಗ ನೀನು ಕೂಡ ಬಹಳ ಶ್ರದ್ಧೆಯಿಂದಲೇ ಮಾಡ್ತಾ ಇದ್ದಿ, ಅದರಲ್ಲೂ ಏನು ದೋಷ ಇಲ್ಲ. ನಾವು ಯಾಗ ಮಾಡುವ ಋತ್ವಿಜರಿದ್ದಾರಲ್ಲ, ಆ ಋತ್ವಿಜರು ಒಳ್ಳೆ ತಪೋನಿಷ್ಠರಾಗಿರಬೇಕು, ವ್ರತ ನಿಯಮಗಳನ್ನ ಸಂಪಾದನೆ ಮಾಡಿರಬೇಕು, ಮತ್ತು ಅವರು ಹೇಳುವ ಮಂತ್ರ ಅದು ಬಲಿಷ್ಠವಾದ ಮಂತ್ರಗಳಾಗಿರಬೇಕು. ಮಂತ್ರದಲ್ಲಿ ದೋಷ ಇರಬಾರದು. ಯಾಗ ಮಾಡುವ ಪುರೋಹಿತರು ವ್ರತ ನಿಯಮಗಳನ್ನ ಸಂಪಾದನೆ ಮಾಡಿದವರಾಗಿರಬೇಕು, ಮತ್ತು ಅವರು ಹೇಳುವ ಮಂತ್ರಗಳಲ್ಲಿ ದೋಷ ಇರಬಾರದು. ಬಲಿಷ್ಠವಾದ ಮಂತ್ರಗಳಿಂದ ಅವರು ದೇವತೆಗಳನ್ನ ಕರೆದರೆ ಖಂಡಿತವಾಗಿಯೂ ದೇವತೆಗಳು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಈಗ ಅದರಲ್ಲೂ ಏನು ದೋಷ ಇಲ್ಲ. ನಾವು ಅಂತ ಋತ್ವಿಜರು ಹೇಳ್ತಾ ಇದ್ದಾರೆ, ನಾವು ಒಳ್ಳೆ ವ್ರತ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥವ್ರೆ. ನಾವು ಹೇಳುವ ವೇದ ಮಂತ್ರಗಳು ಕೂಡ ಬಲಿಷ್ಠವಾದ ಮಂತ್ರಗಳೇ, ಅದರಲ್ಲೂ ಏನು ದೋಷ ಇಲ್ಲ. ಒಳ್ಳೆ ಬಲಿಷ್ಠವಾದ ಮಂತ್ರಗಳನ್ನೇ ನಾವು ಹೇಳ್ತಾ ಇದ್ದೇವೆ, ಅದರಲ್ಲೇನು ಬಲಹೀನತೆ ಇಲ್ಲ. ನಾವು ಒಳ್ಳೆ ವ್ರತವನ್ನ ಮಾಡಿದವರೇ. ಆ ವ್ರತ ನಿಯಮಗಳಲ್ಲಿಯೂ ಕೂಡ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ನಿನ್ನಲ್ಲೂ ಕೂಡ ಶ್ರದ್ಧಾ ಭಕ್ತಿ ಇದೆ, ಅದರಲ್ಲೂ ಏನು ದೋಷ ಇಲ್ಲ. ನಾವು ಕೊಡ್ತಾ ಇರತಕ್ಕಂತಹ ಹವಿಸ್ ಏನಿದೆ, ಆ ಹವಿಸ್ಸು ಕೂಡ ಯಾವುದೇ ದೋಷವುಳ್ಳದ್ದಾಗಿಲ್ಲ, ಕ್ರಮ ಪ್ರಕಾರವಾಗಿ ಚೆನ್ನಾಗಿದೆ. ಹಾಗಾಗಿ ಇದ್ಯಾವುದು ಕೂಡ ಕಾರಣ ಅಲ್ಲ ಅಂತ ಆ ಋತ್ವಿಜರು ಹೇಳ್ತಾ ಇದ್ದಾರೆ. ರಾಜನ್ ಹವಿಂಶ್ಯ ದುಷ್ಟಾನಿ ಶ್ರದ್ಧಯಾ ಸಾಧಿತಾನಿನೇ
ಶ್ರದ್ಧಯಾ ಸಾಧಿತಾನಿ ತೇ ಛಂದಾಂಸ್ಯ ಯಾತಯಾಮಾನಿ ಯೋಜಿತಾನಿ ಧೃತವ್ರತೈಃ ನ ವಿದಾಮೇಹ ದೇವಾನಾಂ ಹೇಳನಂ ವಯಮಣ್ವಪಿ ಯನ್ನ ಗೃಹ್ಣಂತಿ ಭಾಗಾನ್ ಸ್ವಾನ್ ಯೇ ದೇವಾ ಕರ್ಮ ಸಾಕ್ಷಿಣಃ. ಯಾಗವನ್ನ ಮಾಡುವಾಗ ಆ ಯಾಗದಲ್ಲಿ ದೇವತೆಗಳಿಗೆ ಏನು ಸ್ವಲ್ಪನೂ ಅಪಚಾರ ಆಗಬಾರದು, ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರದು. ಹಾಗೇನಾದ್ರೂ ಆದರೂ ಕೂಡ ದೇವತೆಗಳು ಬರೋದಿಲ್ಲ. ಯಾವ ದೇವತೆಗಳಿಗೆ ಯಾವ ಭಾಗದಲ್ಲಿ ಯಾವ ಸಮಯದಲ್ಲಿ ಹೇಗೆ ಅವರಿಗೆ ಗೌರವವನ್ನು ಸಲ್ಲಿಸ್ಬೇಕೋ, ಅವರಿಗೆ ಹೇಗೆ ಉಪಚಾರವನ್ನು ಮಾಡಬೇಕೋ ಹಾಗೇ ಮಾಡಬೇಕು. ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಯಾರಿಗಾದ್ರೂ ಮನಸ್ಸಿಗೆ ಬೇಸರ ಆಯಿತು, ಅಪಚಾರ ಆಯಿತು, ಆವಾಗಲೂ ಕೂಡ ದೇವತೆಗಳು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ಯಾವ ದೇವತೆಗಳಿಗೆ ಅಪಚಾರ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತಾರೆ. ಹಾಗೇನಾದ್ರೂ ಆಗಿರ್ಬೋದು. ದೇವತೆಗಳಿಗೆ ಸ್ವಲ್ಪವಾದರೂ ಅಪಚಾರ ಆಗಿರೋದು ನಮಗಂತೂ ಕಾಣಿಸ್ತಾ ಇಲ್ಲ. ಯಾವುದೇ ರೀತಿ ನಾವು ಅಪಚಾರವನ್ನ ಮಾಡಿಲ್ಲ. ಆದ್ರೂ ಕರ್ಮ ಸಾಕ್ಷಿಗಳಾದ ದೇವತೆಗಳು ತಮ್ಮ ಹವಿರ್ಭಾಗವನ್ನ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಯೋಚನೆ ಆಗಿದೆ ಆ ಋತ್ವಿಜರಿಗೆ. ನಾವಂತೂ ಯಾವುದೇ ರೀತಿಯಲ್ಲಿ ಅವಮಾನವನ್ನ ಮಾಡಿಲ್ಲ ಅಂತ ಇದ್ದಾರೆ. ನವಿದಾಂ ದೇವಾನಾಂ ಹೇಲನಂ ವಯಂ ಅಣ್ವಪಿ. ಅಣ್ವಪಿ ಅಂದ್ರೆ ಸ್ವಲ್ಪನೂ ಕೂಡ ಅಂತ ಅರ್ಥ. ಸ್ವಲ್ಪನೂ ಅಪಚಾರ ಆಗಬಾರದು ಅವರಿಗೆ. ದೇವತೆಗಳಿಗೆ ಹಿಂದೆ ಮುಂದೆ ಮಾಡಬಾರದು. ಯಾವ ಯಾವ ದೇವತೆಗಳನ್ನ ಯಾವ ಯಾವ ಸಮಯದಲ್ಲಿ ಕರೆದು ಆಹುತಿಗಳನ್ನು ಕೊಡಬೇಕೋ ಅದೇ ಸಮಯದಲ್ಲೇ ಸರಿಯಾಗಿ ಆಯಾಯ ಮಂತ್ರಗಳನ್ನ ಹೇಳಿ ಅವರಿಗೆ ಆಹುತಿಗಳನ್ನ ಕೊಡಬೇಕು. ಮಂತ್ರಗಳಲ್ಲಿ ಹಿಂದೆ ಮುಂದೆ ಮಾಡಿ ಯಾರಿಗೋ ಹೇಳುವ ಮಂತ್ರವನ್ನ ಇನ್ಯಾರಿಗೋ ಹೇಳಿ, ಅಥವಾ ಯಾರಿಗೋ ಸತ್ಕಾರ ಮಾಡುವ ಸಮಯದಲ್ಲಿ ಇನ್ಯಾರಿಗೋ ಸತ್ಕಾರ ಮಾಡೋದು. ಅಂದ್ರೆ ಯಾವ ದೇವತೆಗಳಿಗೆ ಆಹುತಿಯನ್ನ ಕೊಡುವ ಸಮಯ ಬರುತ್ತೋ ಆ ಸಮಯವನ್ನ ಮೀರಿ ಆ ಸಮಯದಲ್ಲಿ ಬೇರೆ ಇನ್ಯಾವುದೋ ದೇವತೆಗಳಿಗೆ ಇನ್ಯಾವುದೋ ಮಂತ್ರದಿಂದ ಆಹುತಿಯನ್ನ ಕೊಟ್ಟು ಬಿಟ್ರೆ ಇವರಿಗೆ ಅಪಚಾರ ಆಗತ್ತೆ. ಹಾಗೆಲ್ಲ ಆಗಬಾರದು. ಹಾಗೇನಾದ್ರೂ ಸ್ವಲ್ಪವಾದ್ರೂ ದೇವತೆಗಳಿಗೆ ಅಪಚಾರ ಆಗಿ ಬಿಟ್ರೆ ಆವಾಗ್ಲೂ ಅವರು ಬರೋದಿಲ್ಲ. ಹಾಗೂ ಕೂಡ ನಾವು ಏನು ಮಾಡಿಲ್ಲ ಇಲ್ಲಿ ಅಂತಾರೆ ಅವರು ಋತ್ವಿಜರು. ಆ ರೀತಿಯಾದ ಅಪಚಾರ ಸ್ವಲ್ಪನೂ ಏನು ನಮಗೆ ಕಾಣಿಸ್ತಾ ಇಲ್ಲ ಅಂತಾರೆ. ಅಣ್ವಪಿ ಹೇಲನಂ ದೇವಾನಾಂ ನ ವಿಧಾನ್. ಸ್ವಲ್ಪನೂ ಅಪಚಾರ ಆಗಿರೋದನ್ನು ನಾವೇನು ಕಾಣಿಸ್ತಾ ಇಲ್ಲ ನಮಗೆ. ನಾವೇನು ಅಂತ ಅಪಚಾರವಾಗುವ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಮ್ಮಲ್ಲೂ ಮಂತ್ರಗಳಲ್ಲಿ ದೋಷ ಇಲ್ಲ, ನಮ್ಮ ವ್ರತ ನಿಯಮ ಅವುಗಳಲ್ಲೂ ಏನು ದೋಷ ಇಲ್ಲ. ನಿನ್ನ ಭಕ್ತಿ ಶ್ರದ್ಧೆಯಲ್ಲೂ ಕೂಡ ದೋಷ ಇಲ್ಲ. ನೀನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಯಾಗ ಮಾಡ್ತಾ ಇದ್ದಿ. ಯಾಗ ಮಾಡುವ ಹವಿಸ್ಸಿನಲ್ಲೂ ಏನು ದೋಷ ಇಲ್ಲ. ಆದ್ರೂ ದೇವತೆಗಳು ಬರ್ತಾ ಇಲ್ಲ ಅಂತಂದ್ರೆ ಏನಿರ್ಬೋದು? ಯಾಕೆ ದೇವತೆಗಳು ಬರ್ತಾ ಇಲ್ಲ ಅಂತ ಆ ಕಾಲದಲ್ಲಿ ಪ್ರತ್ಯಕ್ಷವಾಗಿ ದೇವತೆಗಳು ಬಂದು ಆ ಋತ್ವಿಜರು ಕೊಡುವ ಆ ಹವಿಸ್ಸುಗಳನ್ನ ತಾವೇ ಸ್ವೀಕಾರ ಮಾಡಿ ಹೋಗ್ತಾ ಇದ್ರು. ಇದು ಹಿಂದಿನ ಯುಗಗಳಲ್ಲಿ ನಡೀತಾ ಇರತಕ್ಕಂತಹ ಯಾಗ ಪದ್ಧತಿ. ಈಗ ಕಲಿಯುಗದಲ್ಲಿ ಮಾತ್ರ ಹಾಗಾಗೋದಿಲ್ಲ. ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿಯೂ ಕೂಡ ಯಜ್ಞ ಮಾಡುವಾಗ ಋತ್ವಿಜರು ಆ ಮಂತ್ರಗಳಿಂದ ದೇವತೆಗಳನ್ನ ಕರೆದರು ಅಂದ್ರೆ ಸಾಕ್ಷಾತ್ ದೇವತೆಗಳೇ ಬಂದು ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಅದಕ್ಕೆ ಅವರು ಕೇಳ್ತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ? ಇದರಲ್ಲಿ ಏನು ದೋಷ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಾನು ಸರಿಯಾಗೇ ಇದೆ, ಆದ್ರೂ ಯಾಕೆ ಬರ್ತಾ ಇಲ್ಲ? ನವಿದಾಮೇಹ ದೇವಾನಾಂ ಹೇಲನಂ ವಯಮಣ್ವಪಿ ಯನ್ನ ಗೃಹ್ಣಂತಿ ಭಾಗಾನ್ ಸ್ವಾನ್ ಯೇ ದೇವಾ ಕರ್ಮ ಸಾಕ್ಷಿಣಃ.
ಮೈತ್ರೇಯ ಉವಾಚ ಅಂಗೋ ದ್ವಿಜವಚ ಶ್ರುತ್ವಾ ಯಜಮಾನಃ ಸುದುರ್ಮನಾಃ ತತ್ ಪ್ರಷ್ಟುಂ ವ್ಯಸೃಜದ್ವಾಚಂ ಸದಸ್ಯಾಂಸ್ತದನುಜ್ಞೆಯ. ಮೈತ್ರೇಯರು ತಮ್ಮ ಮಾತನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಈ ರೀತಿ ಋತ್ವಿಜರು ಹೇಳಿದಾಗ ಆ ಋತ್ವಿಜರ ಮಾತನ್ನ ಕೇಳಿ ಯಜಮಾನ ಅಂಗರಾಜ ಮನಸ್ಸಿನಲ್ಲಿ ಬಹಳ ದುಃಖವನ್ನ ಪಟ್ಟನಂತೆ. ನಾನು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಈ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ರೂ ಕೂಡ, ಋತ್ವಿಜರು ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ರು ಕೂಡ ಆ ಋತ್ವಿಜರು ಕರೆದಾಗ ದೇವತೆಗಳು ಬರ್ತಾ ಇಲ್ಲ, ಯಾಕೆ ಅಂತ ಬಹಳ ದುಃಖ ಆಗಿದೆ. ಅವನು ಮೊದಲು ಅಶ್ವಮೇಧ ಯಾಗವನ್ನ ಮಾಡುವ ಪ್ರಾರಂಭದಲ್ಲೇನೆ ಮೌನ ವ್ರತದಲ್ಲಿ ಇದ್ದವನು, ಮೌನವನ್ನ ಆಚರಣೆ ಮಾಡ್ತಾ ಇದ್ದ. ಆದರೆ ಈ ರೀತಿ ಆ ಋತ್ವಿಜರೆಲ್ಲ ಹೇಳಿದಾಗ ಅಂಗರಾಜನಿಗೆ ಬಹಳ ದುಃಖ ಆಗಿ ಆ ಎಲ್ಲ ಸದಸ್ಯರ ಅನುಮತಿಯನ್ನ ಪಡೆದು ತನ್ನ ಮೌನವನ್ನ ಮುರಿದಂತೆ. ಆ ಮೌನ ವ್ರತವನ್ನ ಮುರಿದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ. ಅದಕ್ಕೆ ಅವರ ಅಪ್ಪಣೆಯನ್ನ ಕೇಳಿದ. ಸದಸ್ಯ ಆ ಇದರಲ್ಲಿರ್ತಕ್ಕಂಥವ್ರು ಸದಸ್ಯರು, ಸದಸ್ಯಾಂ ತದನುಜ್ಞೆಯ, ಆ ಎಲ್ಲ ಸಭೆಯಲ್ಲಿ ಕೂತಿರ್ತಕ್ಕಂತಹ ಸದಸ್ಯರಿಗೆ ಅನುಜ್ಞೆಯನ್ನ ಪಡೆದ. ನಾನು ಈ ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ, ಅನಿವಾರ್ಯ ಆಗಿದೆ ಇವಾಗ ಅಂತ ಹೇಳಿ ಅವರ ಅನುಮತಿಯನ್ನ ಪಡೆದು ತಾನು ಕೇಳಿದ್ದಂತೆ. ಅಂಗೋ ದ್ವಿಜವಚ ಶ್ರುತ್ವಾ ಯಜಮಾನಃ ಸುದುರ್ಮನಾಃ ತತ್ ಪ್ರಷ್ಟುಂ ವ್ಯಸೃಜದ್ವಾಚಂ ಸದಸ್ಯಾಂಸ್ತದನುಜ್ಞೆಯ. ನಾಗಚ್ಛನ್ತ್ಯಾಹುತಾ ದೇವಾಃ ನ ಗೃಹ್ಣಂತಿ ಗ್ರಹಾನಿಹ ತದಸಸ್ಪತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಂ. ಮೌನವನ್ನ ಮುರಿದು ಈ ಅಂಗರಾಜ ಸದಸ್ಯರನ್ನ ಕೇಳ್ತಾ ಇದ್ದಾನೆ. ಅಲ್ಲಿ ನೆರೆದಂತಹ ಅಶ್ವಮೇಧ ಯಾಗದಲ್ಲಿ ನೆರೆದಂತಹ ಸದಸ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಎಲ್ಲ ಸದಸ್ಯರೇ, ನೀವು ಹೇಳ್ರಿ, ಯಾಕೆ ದೇವತೆಗಳು ಬರ್ತಾ ಇಲ್ಲ? ಆಹ್ವಾನವನ್ನ ಮಾಡಿರ್ತಕ್ಕಂತಹ ದೇವತೆಗಳು ಬಂದು ನಾವು ಕೊಡುವ ಈ ಸೋಮರಸವನ್ನ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ನನ್ನಿಂದ ಏನು ಅಪರಾಧ ಆಗಿದೆ? ನಾನೇನು ಅಪರಾಧ ಮಾಡಿದ್ದೇನೆ? ನೀವು ಹೇಳ್ರಿ ಅಂತ ಎಲ್ಲ ಸದಸ್ಯರನ್ನ ಕುರಿತು ಆ ಅಂಗರಾಜ ಕೇಳ್ತಾ ಇದ್ದಾನೆ. ಇಲ್ಲ ಏನಂದ್ರೆ ಸಂಕಲ್ಪ ಅಂತ ಒಂದ್ ನಿಮಿಷ. ಕೇಳಿಸ್ತಾ ಇದೆಯಾ? ಹರೇ ನಮಃ. ಕೇಳಿಸ್ತಾ ಇದೆ ಆಚಾರ್ಯ. ಹಾ, ಎಲ್ಲ ಸದಸ್ಯರನ್ನ ಕುರಿತು ಕೇಳ್ತಾ ಇದ್ದಾನೆ. ನಾನೇನು ಅಪರಾಧ ಮಾಡಿದ್ದೇನೆ? ಯಾಕೆ ದೇವತೆಗಳು ಆಹ್ವಾನವನ್ನು ಕೊಟ್ಟರೂ ಕೂಡ ಬರ್ತಾ ಇಲ್ಲ? ಯಾಕೆ ನಾವು ಕೊಡುವ ಸೋಮರಸವನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ
ಎಲ್ಲ ಸದಸ್ಯರನ್ನ ಕುರಿತು ಅಂಗರಾಜ ಕೇಳ್ತಾ ಇದ್ದಾನೆ, ನಾನೇನ್ ಅಪರಾಧ ಮಾಡಿದ್ದೇನೆ, ಕಿಂ ಅವಧ್ಯಂ ಮಯಾ ಕೃತಂ ಅಂತ. ನಾಗಚ್ಚಂತ್ಯಾಹುತಾ ದೇವಾಹ ನ ಗೃಹ್ಣಂತಿ ಗ್ರಹಾನಿಹ ಸದಸಸ್ಪತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಂ. ಸದಸ್ಯಾವೂಚುಃ ನರದೇವೇಹ ಭವತೋ ನಾವದ್ಯಂ ಹಿ ಮನಾಕ್ ಸ್ಥಿತಂ. ನರದೇವೇಹ ಭವತೋ ನಾವದ್ಯಂ ಹಿ ಮನಾಕ್ ಸ್ಥಿತಂ. ಅಸ್ತ್ಯೇಕಂ ಪ್ರಾಕ್ತನಮಘಂ ಯದಿ ಹೇ ದೃಕ್ ತ್ವಮಪ್ರಜಃ. ಈ ರೀತಿ ಅಂಗರಾಜ ಪ್ರಶ್ನೆ ಮಾಡಿದಾಗ ಸದಸ್ಯರು ಹೇಳ್ತಾ ಇದ್ದಾರೆ, ರಾಜ, ನೀನು ಈ ಜನ್ಮದಲ್ಲಿ ಸ್ವಲ್ಪನೂ ಪಾಪ ಮಾಡಿಲ್ಲ. ನೀನು ಮಾಡಿದ ಪಾಪ ಇದಕ್ಕೆ ಕಾರಣ ಅಲ್ಲ. ಆ ದೇವತೆಗಳು ಬಂದು ಸ್ವೀಕಾರ ಮಾಡ್ತಾ ಇಲ್ಲ ಯಾಕೆ ಅಂತನ್ಲಿಕ್ಕೆ ಕಾರಣವನ್ನು ಹುಡುಕಿದ್ರೆ, ಈ ಜನ್ಮದಲ್ಲಂತೂ ನೀನು ಏನೂ ಪಾಪ ಮಾಡಿಲ್ಲ. ಆದರೂ ಇಂತಹ ಮಹಾಧರ್ಮಿಷ್ಠನಾದ ನೀನು ನಿನಗೆ ಮಕ್ಕಳು ಇಲ್ಲ ಅಂತಾದ್ರೆ ನೀನು ಹಿಂದಿನ ಜನ್ಮದಲ್ಲಿ ಏನೋ ಪಾಪವನ್ನು ಮಾಡಿರಬೇಕು ಅಂತಾರೆ. ನೀನು ಈ ಜನ್ಮದಲ್ಲಂತೂ ಏನು ಪಾಪ ಮಾಡಿಲ್ಲ. ಈ ಜನ್ಮದ ಪಾಪ ಅಲ್ಲ ಇದು. ಈ ಜನ್ಮದಲ್ಲಿ ನೀನು ಮಹಾಧರ್ಮಿಷ್ಠನೇ ಆಗಿದ್ದಿ, ಬ್ರಹ್ಮಣ್ಯ ಆಗಿದ್ದಿ, ಅದರಲ್ಲೇನು ಸಂದೇಹ ಇಲ್ಲ. ಆದ್ರೂ ನಿನಗೆ ಮಕ್ಕಳಾಗಿಲ್ಲ ಅಂತಂದ್ರೆ ನಿನಗೆ ಹಿಂದಿನ ಜನ್ಮದಲ್ಲಿ ಯಾವುದೋ ಪಾಪ, ಬಾಲಹತ್ಯ ಮೊದಲಾದಂತಹ ಯಾವುದಾದ್ರೂ ಒಂದು ಪಾಪವನ್ನು ನೀನು ಮಾಡಿರಬೇಕು ಅಂತಾರೆ. ಪ್ರಾಕ್ತನಂ ಅಘಂ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಅದು. ಅದಕ್ಕೆ ವಿಜಯಧ್ವಜ ತೀರ್ಥರು ಬರೀತಾರೆ, ಪೂರ್ವಜನ್ಮಾರ್ಜಿತಂ ಅಘಂ ಅಂದ್ರೆ ಬಾಲಹತ್ಯಾಧಿಕಂ ಏಕಂ ಅಘಂ ಅಸ್ತಿ ತೆನುಮೀಯತೆ. ಈ ಜನ್ಮದಲ್ಲಂತೂ ನೀನು ಯಾವುದೇ ಪಾಪವನ್ನ ಮಾಡಿಲ್ಲ, ಆದ್ರೂ ನಿನಗೆ ಸಂತಾನ ಆಗಿಲ್ಲ. ಆದ್ರಿಂದ ಹಿಂದಿನ ಜನ್ಮದಲ್ಲಿ ನೀನು ಬಾಲಹತ್ಯೆ ಮೊದಲಾದ ಯಾವ್ದಾದ್ರೂ ಒಂದು ಪಾಪವನ್ನ ಮಾಡಿರಬೇಕು ಅಂತ ಅನುಮಾನ ಮಾಡಿ ತಿಳ್ಕೊಳ್ಬೇಕಾಗ್ತದೆ ಅಂತಾರೆ. ಹಿಂದಿನ ಜನ್ಮದಲ್ಲಿ ಬಾಲಹತ್ಯಾದಿ ಪಾಪಗಳನ್ನ ಏನಾದ್ರೂ ಮಾಡಿದ್ರೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಿನಗೆ ಸಂತಾನ ಇಲ್ಲ ಅಂತ ಅನುಮೀಯತೆ ಅಂತಾರೆ. ಅನುಮಾನ ಮಾಡಿ ತಿಳ್ಕೊಳ್ಬೇಕಿದನ್ನ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಅದು ಈ ಜನ್ಮದಲ್ಲಿ ಕಾಣುವ ಈ ರೀತಿ ಫಲದಿಂದ ಅನುಮಾನ ಮಾಡಲ್ಪಡ್ತದೆ. ಈ ಜನ್ಮದಲ್ಲಿ ಮಕ್ಕಳಾಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ಏನೋ ಬಾಲಹತ್ಯ ಮೊದಲಾದ ಪಾಪಗಳನ್ನು ನೀನು ಮಾಡಿರಬೇಕು. ಆದ್ರಿಂದಲೇ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಿಲ್ಲ ಅಂತ ಹೀಗೆ ಅನುಮಾನ ಮಾಡಲ್ಪಡ್ತದೆ ಅಂತ ಸದಸ್ಯರು ಹೇಳ್ತಾ ಇದ್ದಾರೆ. ನರದೇವೇಹ ಭವತೋ ನಾವದ್ಯಂ ಹಿ ಮನಾಕ್ ಸ್ಥಿತಂ ಅಸ್ತ್ಯೇಕಂ ಪ್ರಾಕ್ತನಮಘಂ ಯದಿ ಹೇ ದೃಕ್ ತ್ವಮಪ್ರಜಃ. ಇಲ್ಲಿ ಮಕ್ಕಳಾಗ್ಲಿಕ್ಕೋಸ್ಕರ ಅಂತಾನೆ ಇವನು ಈ ಯಾಗವನ್ನ ಮಾಡ್ತಾ ಇದ್ದ. ಮಕ್ಕಳು ಇಲ್ಲದೆ ಇರೋವರಿಗೂ
ಧರ್ಮಾಚರಣೆಯನ್ನ ಮಾಡೋದ್ರಿಂದ ಸದ್ಗತಿ ಇದ್ದೇ ಇದೆ. ಮಕ್ಕಳಾಗ್ಲೇಬೇಕು ಅಂತೇನಿಲ್ಲ. ಮಕ್ಕಳಾದವರಿಗೆ ಮಾತ್ರ ಸದ್ಗತಿ, ಮಕ್ಕಳಿಲ್ಲದೆ ಇದ್ರೆ ಸದ್ಗತಿಯೇ ಇಲ್ಲ ಅಂತೇನಿಲ್ಲ ಶಾಸ್ತ್ರದಲ್ಲಿ. ಅಂಗರಾಜ ಯಜ್ಞವನ್ನ ಮಾಡ್ತಾ ಇದ್ದಾನೆ. ದೇವತೆಗಳು ಯಾಕೆ ಒಂದು ಸ್ವೀಕಾರ ಮಾಡ್ತಾ ಇಲ್ಲ ಅಂದ್ರೆ, ಅವನಿಗೆ ಮುಂದೆ ಪೃಥುರಾಜ ಹುಟ್ಟಬೇಕಾಗಿದೆ. ಪೃಥುರಾಜ ಮಗ ಅವನಿಗೆ ಹುಟ್ಟಬೇಕಾಗಿದೆ. ಅದಕ್ಕೆ ಅವನು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ಲಿ ಅಂತ ಅವ್ರಿಗೆ ಅಪೇಕ್ಷೆ ಇದೆ ದೇವತೆಗಳಿಗೆ. ಅವನು ಈ ಯಾಗವನ್ನ ಮಾಡಿದ್ರೂ ಕೂಡ ದುಷ್ಟನಾದಂತಹ ವೇನ ಅನ್ನೋ ಮಗ ಹುಟ್ಟಿ ಹಿಂದಿನ ಜನ್ಮದಲ್ಲಿ ಬಾಲಹತ್ಯ ಮಾಡಿದ್ದರಿಂದ ಅದರ ಪರಿಣಾಮವಾಗಿ ಅವನಿಗೆ ದೇವತೆಗಳು ಬಂದು ಸ್ವೀಕಾರ ಮಾಡ್ತಾ ಇಲ್ಲ. ಆದ್ರೆ ಅವರು ಮಾಡಿದ ಯಾಗ ವ್ಯರ್ಥ ಆಗೋದಿಲ್ಲ. ಆ ಯಾಗದಿಂದಲೇನೆ ಮುಂದೆ ವೇನ ಸತ್ತ ಮೇಲೆ ಪೃಥು ಮಹಾರಾಜ ಹುಟ್ಟುತ್ತಾನೆ ಅಂತ ಅದನ್ನ ಮುಂದೆ ಹೇಳ್ತಾರೆ. ನಿರ್ಣಯದಲ್ಲಿ ಆಚಾರ್ಯರು ಅದನ್ನ ಕೊಟ್ಟಿದ್ದಾರೆ. ಅದನ್ನ ನಾಳೆ ನೋಡೋಣಂತೆ. ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕ ಅದಾದ ಮೇಲೆ ಆ ನಿರ್ಣಯವನ್ನ ನೋಡೋಣಂತೆ. ಅವನಿಗೆ ಯಾಕೆ ಮಕ್ಕಳಾಗಲಿಲ್ಲ, ಪಾಪ ಏನು ಉದ್ದೇಶ, ದೇವತೆಗಳು ಯಾಕೆ ಬರಲಿಲ್ಲ ಅಂತನ್ನೋ ನಿರ್ಣಯವನ್ನ ಆಚಾರ್ಯರು ಮುಂದೆ ಕೊಟ್ಟಿದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ. ಸಮಯ ಆಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾನು ಒಂದು ಕ್ವಶನ್ ಕೇಳಿದ್ದೆ. ಹೇಳಿ. ನಿನ್ನ ನೋಡಾದಲ್ಲ, ಈ ವೇಣಲ್ಲಿ ಬಂದು ಅವನ ಕಡಿತಾರ, ಒಳ್ಳ ಮಗ ಹುಟ್ಟುತ್ತಾನ ನೋಡಿರ. ಅವ ದುಷ್ಟನಿಂದ ಕಡಿದ್ರೆ ಅವನ ಹೆಂಗ್ ಒಳ್ಳ ಮಗ ಬರ್ತಾನ? ಧನ್ಯವಾದಗಳು ಆಚಾರ್ಯರೇ. ಅದೆಲ್ಲ ದೇವತೆಗಳ ಇಚ್ಛಾ ಇದು. ಅದು ಅವನು ದುಷ್ಟ ಆಗಿದ್ರು ಕೂಡ ಅವನ ಪರಂಪರೆ ಇದೆ ಅಲ್ವಾ, ಅದರದ್ದು ಒಂದು ಅಂಶ ಇದ್ದೇ ಇರ್ತದೆ ಅವನಲ್ಲಿ. ಅದನ್ನೇ ಇವಾಗ ನಾವು ಹೇಳ್ತಾ ಇರೋದು. ಈಗಲೇ ಅವನಿಗೆ ಪೃಥು ಮಹಾರಾಜ ಹುಟ್ಟಬೇಕಾಗಿತ್ತು. ಆ ಉದ್ದೇಶದಿಂದಲೇ ದೇವತೆಗಳು ಅವನಿಗೆ ಯಾಗ ಮಾಡ್ಲಿಕ್ಕೆ ಹೇಳಿದ್ದು. ಈಗ ಯಾಗ ಮಾಡಿದ್ದು ಅಂಗರಾಜ. ಆದ್ರೆ ಅಂಗರಾಜನ ಮಗನಾದ ವೇನನಿಂದ ಮುಂದೆ ಪೃಥುರಾಜ ಹುಟ್ಟುತ್ತಾನೆ. ಆದ್ರೆ ಪೃಥುರಾಜ ಹುಟ್ಟಲಿಕ್ಕೆ ಕಾರಣ ಈ ಯಾಗನೆ. ಅಂಗರಾಜ ಮಾಡಿದ ಯಾಗವೇ ಆ ಮುಂದೆ ಪೃಥು ಮಹಾರಾಜ ಹುಟ್ಟಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಆ ವಂಶ ಪರಂಪರೆಯಲ್ಲಿ ಆ ಪುಣ್ಯ ಅಂತ ಅನ್ನೋದು ಅನುಸ್ಯೂತವಾಗಿ ಬಂದಿರ್ತದೆ. ಅವನ ವಂಶದಲ್ಲೇ ಬರೋನಲ್ವಾ. ಹಾಗಾಗಿ ಅದು ವ್ಯರ್ಥ ಆಗೋದಿಲ್ಲ ಅಂತ ಅದನ್ನೇ ಮುಂದೆ ಹೇಳ್ತಾರೆ. ಅದು ಆಗ ಹುಟ್ಟೀರ ವೇಣನಲ್ಲಿ ಒಳ್ಳ ಹುಟ್ಟೀರ ವೇಣನಿಯೂ ಬಂದು ಒಳ್ಳ ಕಾರ್ಯ ಮಾಡ್ತಾನ ಆಗಿರ್ತಲ್ಲ. ಒಳ್ಳೆ ಕಾರ್ಯ ಮಾಡೋದಿಲ್ಲ. ಅವನು ಕೆಟ್ಟ ಕಾರ್ಯ ಮಾಡಿದ್ರಿಂದ ಅವನಿಗೆ ದುರ್ಗತಿಯೇ ಆಗ್ತದೆ. ಅವನ ಸ್ವಭಾವಕ್ಕೆ ದುರ್ಗತಿಯೇ ಆಗ್ತದೆ, ಇಲ್ಲ ಅಂತಲ್ಲ. ಈಗ ಅವನು ಈ ಪರಂಪರೆಯಲ್ಲಿ ಬಂದದ್ದರಿಂದ ಅದರ ಒಂದು ಇದು ಭಾಗ, ಪುಣ್ಯದ ಭಾಗ ಅವನಲ್ಲಿ ಸ್ವಲ್ಪ ಇರ್ತದೆ. ಅದನ್ನ ಅವರು ಕಡಿದ್ರು. ಮಥನ ಮಾಡಿದಾಗ ಆ ಪುಣ್ಯ ಭಾಗವನ್ನೆಲ್ಲ ಕಡಿದು ಆ ಹಿಂದೆ ಮಾಡಿದ ಅಂಗರಾಜ ಮಾಡಿದ ಆ ಪುಣ್ಯದ ಭಾಗವನ್ನೇ ಮಥನ ಮಾಡಿ ಅದರಿಂದ ಈ ಮಗನನ್ನ ಹುಟ್ಟಿಸಿದ್ದು, ಪೃಥುರಾಜನನ್ನ. ಸೊ ಆ ಪುಣ್ಯ ಭಾಗ ಬಂದು ಅಂಗರಾಜನೇ ಹೋಗುತ್ತೆ, ವೇಣನಿಗೆ ಹೋಗಲ್ಲ. ಹೌದು ವೇಣನಿಗೆ ಸಿಗೋದಿಲ್ಲ. ಎಲ್ಲ ಮಥನ ಮಾಡಿ ತೆಗೆದು ಬಿಡ್ತಾರ ಅವರು ದೇವತೆಗಳು. ಅವನು ಮಾಡಿದ ಪಾಪದಿಂದಲೇ ಅವನಿಗೆ ದುರ್ಗತಿ ಆಗ್ತದೆ. ಅದು ಅವರವರ ಯೋಗ್ಯತಾನುಸಾರವೇ ಆಗೋದು. ಆದ್ರೆ ಅವರ ಅಪ್ಪ ಮಾಡಿದ ಒಂದು ಪುಣ್ಯ ಭಾಗ ಅದು ಇದ್ದದ್ರಿಂದ ಅವನು ರಾಜನಾದ.
ಮತ್ತು ಆ ಪುಣ್ಯದಿಂದಲೇನೆ ಅದನ್ನೆಲ್ಲ ಕಡಿದು ಅವನಿಂದ ಅವನ ತೋಳನ್ನ ಮಥನ ಮಾಡಿ ಪೃಥು ಮಹಾರಾಜನನ್ನ ಹುಟ್ಟಿಸಿದ. ಬಟ್ ಇಲ್ಲಿ ಕರ್ಸಿ ಶ್ಲೋಕದಲ್ಲಿ ಬಂದು ಪ್ರಕಾಶಿಕಲ್ಲಿ ಪದರತ್ನಾವಳಿಯಲ್ಲಿ ಬಂದು ನೀವು ಹೇಳಿರಿ ಬಾಲಹತ್ಯಾದಿ ದೋಷ ಮಾಡಿರೋ ಒಂದು ಆದ್ರಿಂದ ಒಂದು ಅವನಿಗೆ ಹುಟ್ಟಲ್ಲ ಎಂಬ ಒಂದು ಯುಗ, ರೈಟ್? ಅದೇನದು, ಅದು ಶಾಸ್ತ್ರದಲ್ಲಿ ಹಂಗ ಈ ತರ ಒಂದು ನಿಯಮ ಇದೆ, ಅದನ್ನಿಟ್ಟು ಅವ್ರು ವ್ಯಾಖ್ಯಾನ. ಹೌದು, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ಈ ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಬಾಲಹತ್ಯೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅವರಿಗೆ. ಓಕೆ. ಸೊ ಈಗ ಅಭಾಷಣ ಮಾಡ್ತಾರೆ, ಅದು ಬಂದು ಅದು ಬಾಲಹತ್ಯೆ ಹೌದು, ಅದು ಕೂಡ ಬಾಲಹತ್ಯೆನೆ. ಆಯ್ತು ಸರ್. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.